ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮೂರ್ಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಎಕ್ಕದ ಗಿಡದ ಔಷಧಿ ಗುಣಧರ್ಮಗಳು, ಅದನ್ನು ಯಾವ ಯಾವ ಕಾಯಿಲೆಗಳಿಗೆ ಹೇಗೆಲ್ಲ ಉಪಯೋಗ ಮಾಡ್ಬೋದು ಅನ್ನೋದನ್ನು ನೋಡೋಣ. ಇದರ ಒಂದು ಬೇರಿನಲ್ಲೂ ಕೂಡ ಔಷಧಿಯನ್ನು ಕಾಣಬಹುದು, ಎಲೆ ಮತ್ತು ಹೂವಿನಲ್ಲೂ ಕೂಡ ಔಷಧಿಯನ್ನು ಕಾಣಬಹುದು. ಅಂದರೆ ಸರ್ವಾಂಗವೂ ಕೂಡ ಇದು ಔಷಧಿಮಯವಾಗಿರ್ತಕ್ಕಂಥದ್ದು. ಎಕ್ಕದ ಗಿಡವನ್ನು ನಮ್ಮ ಆಯುರ್ವೇದದಲ್ಲಿ ಉತ್ತಮ ವಾತಶಾಮಕ ಔಷಧಿ ಅಂತ ಹೇಳಿ ಉಲ್ಲೇಖವನ್ನು ಮಾಡ್ತಾರೆ. ಹಾಗೂ ಇದರ ವಿಭಿನ್ನ ಅಂಶಗಳನ್ನು ಉಪಯೋಗ ಮಾಡಿಕೊಂಡು ನಾವು ಏನೆಲ್ಲ ಆರೋಗ್ಯದ ಸಮಸ್ಯೆಗಳನ್ನ ಸರಿಪಡಿಸ್ಕೊಳ್ಬೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಇದರ ಕಾಂಡ, ಇದರ ಬೇರಿನ ಮೇಲಿರ್ತಕ್ಕಂಥ ಚಕ್ಕೆ, ಕಾಂಡ ಅಲ್ಲ, ಅದರ ಬೇರಿನ ಮೇಲಿರ್ತಕ್ಕಂಥ ಚಕ್ಕೆ. ಅಂದರೆ ಎಕ್ಕದ ಗಿಡದ ಬೇರು, ಆ ಬೇರಿನ ಮೇಲೆ ಇರ್ತಕ್ಕಂಥ ಒಂದು ಚಕ್ಕೆಯನ್ನು ನಾವು ತೆಗಿಬೇಕು. ಅದನ್ನು ನೆರಳಿನಲ್ಲಿ ಒಣಗಿಸ್ಬೇಕು. ಬೇರಿನ ಮೇಲೆ ಚಕ್ಕೆ ಇರ್ತದೆ, ಅದನ್ನು ತೆಗೆದು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು ನುಣ್ಣಗೆ. ಅದರ ಸಮ ಪ್ರಮಾಣದಲ್ಲಿ ನಾವೇನು ಮಾಡಬೇಕಂದ್ರೆ ಈ ಓಂ ಕಾಳಿನ ಪುಡಿಯನ್ನು ಕೂಡ ಮಾಡಿ ಅದು ಮತ್ತು ಇದನ್ನು ಸಪ್ರೇಟಾಗಿ ಇಟ್ಕೊಳ್ಬೇಕು. ಇದನ್ನೇನು ಮಾಡಬೇಕಂದ್ರೆ ಒಂದರಿಂದ 2 ಚಿಟಿಕೆಯಷ್ಟು ಈ ಎಕ್ಕದ ಬೇರಿನ ಪುಡಿಯನ್ನು, ಆ ಬೇರಿನ ಮೇಲಿರ್ತಕ್ಕಂಥ ಕಾಂಡದ ಪುಡಿಯನ್ನು 2 ಚಿಟಿಕೆಯಷ್ಟು ಓಂಕಾಳಿನ ಪುಡಿಯ ಜೊತೆಗೆ ಸೇರಿಸಿ ಅದನ್ನು ಒಂದು ಅರ್ಧ ಚಮಚೆ ಅಥವಾ 1 ಚಮಚ ಜೇನಲ್ಲಿ ಮಿಶ್ರಣ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆಕ್ಕೋದ್ರಿಂದ ಅದಾದಮೇಲೆ ಒಂದು ಅರ್ಧ ತಾಸು ಬಿಟ್ಟ ಮೇಲೆ ಸ್ವಲ್ಪ ಉಗುರು ಬೆಚ್ಚ ನೀರನ್ನು ಸೇವನೆ ಮಾಡ್ಬೋದು. ಹೀಗೆ ಮಾಡೋದ್ರಿಂದ ಎದೆಯಲ್ಲಿ ಕಟ್ಟುವ ಕಫ, ಕೆಮ್ಮು, ನೆಗಡಿ, ಕೋಲ್ಡ್ ಅಲರ್ಜಿ, ಮೂಗು ಸುರೋದು ಇವೆಲ್ಲವೂ ಕೂಡ ಕಡಿಮೆ ಆಗ್ತವೆ. ಆದರೆ ಇದನ್ನು ಮಿನಿಮಮ್ 1 ವಾರ, ಮ್ಯಾಕ್ಸಿಮಮ್ 1 ತಿಂಗಳವರೆಗೂ ಸೇವನೆ ಮಾಡ್ಬೋದು. ಅದಕ್ಕಿಂತ ಹೆಚ್ಚಿಗೆ ಸೇವನೆ ಮಾಡುವ ಹಾಗೆ ಇಲ್ಲ. ಇನ್ನಿದಾದಮೇಲೆ ಇದರ ಹೂವಿದೆಯಲ್ಲ, ಹೂವನ್ನು ನೆರಳಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಳ್ಬೇಕು. ಅದರ 2 ಚಿಟಿಕೆ ಪುಡಿಯನ್ನು 1 ಚಮಚದಷ್ಟು ಜೇನಿನೊಂದಿಗೆ ಬೆರೆಸಿ ಬೆಳಗ್ಗೆ ಮತ್ತು ಸಾಯಂಕಾಲ 21 ದಿವಸ ಸೇವನೆ ಮಾಡೋದ್ರಿಂದ ಮ್ಯಾಕ್ಸಿಮಮ್ 1 ತಿಂಗಳು ಸೇವನೆ ಮಾಡಬೇಕು. ಅದಕ್ಕಿಂತ ಹೆಚ್ಚಿಗೆ ಮಾಡೋಂಗಿಲ್ಲ. ಬಿಳಿ ಮುಟ್ಟಿನ ಸಮಸ್ಯೆ ಸಂಪೂರ್ಣವಾಗಿ ಕಮ್ಮಿ ಆಗ್ತದೆ. ಆಮೇಲೆ ಋತುಸ್ರಾವದಲ್ಲಿ ಬರುವ ಹೊಟ್ಟೆ ನೋವು ಕಮ್ಮಿ ಆಗ್ತದೆ. PCOD, PCOS ಇಂತಹ ಒಂದು ಗರ್ಭಕೋಶದ ಸಮಸ್ಯೆಗಳು ಕಡಿಮೆ ಆಗ್ತವೆ. ಓವರ್ ಬ್ಲೀಡಿಂಗಿನ ಸಮಸ್ಯೆಗಳನ್ನು ಕೂಡ ಇದು ನಿಯಂತ್ರಣ ಮಾಡ್ತದೆ. ಅದರ ಒಂದು ನಿಗದಿತ ಸಮಯ ಅಂದರೆ 21 ದಿವಸದಿಂದ ಹಿಡಿದು ಮ್ಯಾಕ್ಸಿಮಮ್ 1 ತಿಂಗಳವರೆಗೂ ಸೇವನೆ ಮಾಡ್ಬೋದು. ಅದಕ್ಕಿಂತ ಹೆಚ್ಚಿಗೆ ಸೇವನೆ ಮಾಡಬಾರದು. ಇಷ್ಟೆಲ್ಲ ಮಾಡಿದರೂ ಆಗಿಲ್ಲ ಅಂದರೆ ಆಯುರ್ವೇದ ವೈದ್ಯರ ಹತ್ರ ತಾವು ಸರಿಯಾಗಿ ಪ್ರಕೃತಿಯನ್ನು ಸರಿಯಾಗಿ ಪರೀಕ್ಷೆ ಮಾಡಿಕೊಂಡು ಅದಕ್ಕೆ ಅನುಗುಣವಾದ ಔಷಧಿಗಳನ್ನ ತೆಗೆದುಕೊಳ್ಬೇಕು. ಪ್ರತಿಶತ 80ರಷ್ಟು ಜನರಿಗೆ ಈ ಮನೆಮದ್ದಿನಲ್ಲೇ ಮನೆಯಲ್ಲೇ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಆದರೆ ಕೆಲವರು ಒಂದು 20% ಜನರಲ್ಲಿ ಪ್ರಕೃತಿಯಲ್ಲಿ ತುಂಬ ದ್ವಂದ್ವ ಇರ್ತದೆ, ತುಂಬ ಅಸಮತೋಲನ ಇರೋದ್ರಿಂದ ಅವರು ವೈದ್ಯರ ಸಲಹೆಯನ್ನು ಪಡ್ಕೊಳ್ಬೇಕು. ಇನ್ನು ಇದಾದ ಮೇಲೆ ಯಾರಿಗೆ ಈ ಸೊಂಟ ನೋವು, ಕುತ್ತಿಗೆ ನೋವು, ಮೊಣಕಾಲು ನೋವು, ಪಾದ ನೋವು, ಮೀನುಕಂಡು ನೋವು, ಒಟ್ಟಿನಲ್ಲಿ ಯಾವುದೇ ಕೀಲುಗಳಲ್ಲಿ ನೋವಾಗಿರ್ಬೋದು, ಮಸಲ್ಸ್ ಪೇನ್ ಆಗಿರ್ಬೋದು, ನ್ಯೂರಾಲಜಿಕಲ್ ರಿಲೇಟೆಡ್ ಪೇನ್ ಆಗಿರ್ಬೋದು, 3 ರೀತಿ ಪೇನ್ ಬರ್ತದೆ. ಒಂದು ಜಾಯಿಂಟ್ ಪೇನು, ಒಂದು ಮಾಂಸಖಂಡಗಳ ವೀಕ್ನೆಸ್ಸಿಂದ, ಒಂದು ನರಗಳ ವೀಕ್ನೆಸ್ಸಿಂದ ಈ ಒಂದು ನೋವಿನ ಸಮಸ್ಯೆ ಕಾಣಿಸ್ಕೊಳ್ತದೆ. ಈ 3 ರೀತಿಯ ನೋವನ್ನು ನಿವಾರಿಸುವ ಶಕ್ತಿ ಇದರ ಎಲೆಯಲ್ಲಿ ನಾವು ಕಾಣಬಹುದು. ಇದರ ಎಲೆಯನ್ನು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳಿ. ಆ ಪೇಸ್ಟು ಎಷ್ಟಿರ್ತದಲ್ಲ ಅದರ ಸಮ ಪ್ರಮಾಣದಲ್ಲಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಹರಳೆಣ್ಣೆಯಲ್ಲಿ ಬಿಸಿ ಮಾಡ್ಕೊಳ್ಬೇಕು. ಆ ಪೇಸ್ಟನ್ನು ಬಿಸಿ ಮಾಡಿಕೊಂಡು ಬಿಸಿಯಾಗಿರುವ ಪೇಸ್ಟನ್ನು ಎಲ್ಲಿ ನೋವಿರ್ತದೆ ಆ ಭಾಗಕ್ಕೆ ಹಾಕಿ ಪಟ್ಟು ಹಾಕಿ ರಾತ್ರಿ ಹಾಕಿ ಬೆಳಗ್ಗೆ ಎದ್ದದ್ರ ಮೇಲೆ ಬಿಸಿನೀರು ಹಾಕೋದ್ರಿಂದ ಕನಿಷ್ಠ 1 ವಾರದಲ್ಲಿನೇ ಪೇನು ಬಹಳ ವೇಗವಾಗಿ ಶಮನವಾಗ್ತಾ ಬರ್ತದೆ. 1 ತಿಂಗಳವರೆಗೆ ಇದನ್ನು ಬಳಸ್ಬೋದು. ಅದ್ಭುತವಾದ ಪರಿಹಾರವನ್ನು ನೋವಿಗೆ ಇದು ಸರ್ವೈಕಲ್ ಪ್ರಾಬ್ಲಮ್ ಆಗಿರ್ಬೋದು, ಲಂಬರ್ ಪ್ರಾಬ್ಲಮ್ ಆಗಿರ್ಬೋದು,
ನೀ ಜಾಯಿಂಟ್ ಪೇನ್ ಆಗಿರಬಹುದು, ನರಗಳ ವೀಕ್ನೆಸ್ಸಿಂದ ಬರುವ ಬಾಡಿಯ ಒಂದು ಪೇನ್ ಆಗಿರಬಹುದು, ಪಾದ ನೋವಾಗಿರ್ಬೋದು, ಹಿಂಡಿ, ಇವೆಲ್ಲದಕ್ಕೂ ಕೂಡ ಇದು ಪರಿಹಾರವಾಗಿ ಕೆಲಸ ಮಾಡ್ತದೆ. ತುಂಬ ವಿಪರೀತವಾಗಿ ಜಾಯಿಂಟ್ಸ್ ಪೇನ್ ಇತ್ತು, ಆರ್ಯ ತುಂಬ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಇತ್ತು, ಆಸ್ಟಿಯೋಆರ್ಥರೈಟಿಸ್ ತುಂಬ ವೃದ್ಧಿಯಾಗಿತ್ತು ಅಂತ ಹೇಳಿದರೆ ಅಂಥವರು ಈ ಮನೆಮದ್ದಿನ ಜೊತೆಗೆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕು. ಅಲ್ಲಿ ವಿಪರೀತವಾಗಿ ANTCCP, CRP, ESR ತುಂಬ ಜಾಸ್ತಿ ಆಗಿರೋದ್ರಿಂದ ಅದನ್ನು ಕೆಲವೊಂದಿಷ್ಟು ಆಂತರಿಕ ಔಷಧಿಗಳನ್ನು ಕೊಡೋದ್ರ ಮೂಲಕ ದೋಷಗಳನ್ನು ಸಾಮ್ಯಾವಸ್ಥೆಗೆ ತೆಗೆದುಕೊಂಡು ಬರಬೇಕಾಗ್ತದೆ. ಕೆಲವೊಂದಿಷ್ಟು ಔಷಧಿಗಳನ್ನು ಕೂಡ ಕೊಡೋದ್ರ ಮೂಲಕ ಅಂತಹ ಆಮವಾತ, ಸಂಧಿವಾತ ಅಂದರೆ ರೊಮಟಾಯ್ಡ್ ಆರ್ಥರೈಟಿಸ್, ಆಸ್ಟಿಯೋಆರ್ಥರೈಟಿಸನ್ನು ಆಯುರ್ವೇದ ಚಿಕಿತ್ಸೆಯ ಮೂಲಕ ನಾವು ಅದನ್ನು ಗುಣಪಡಿಸ್ಬೋದು. ಪ್ರತಿಶತ 95% ಜನರಿಗೆ RA ನೆಗೆಟಿವ್ ಬರ್ತಕ್ಕಂಥ ಚಾನ್ಸಸ್ ಆಯುರ್ವೇದ ಔಷಧಿಗಳಲ್ಲಿ ನಮಗೆ ಕಾಣ್ಬೋದು ನಾವು. ಇನ್ನು ಇದಾದಮೇಲೆ ಇದರ ಎಲೆಯನ್ನು ಪಾದಕ್ಕೆ ಹಾಕ್ಕೊಂಡು ಅದ್ರ ಮೇಲೆ ಸಾಕ್ಸ್ ಹಾಕ್ಕೊಂಡು ಅದರ ಪಾದಕ್ಕೆ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಸಾಕ್ಸ್ ಹಾಕ್ಕೊಂಡು ವಾಕಿಂಗ್ ಮಾಡೋದ್ರಿಂದ ಡಯಾಬಿಟಿಸ್ ಬೇಗ ನಿಯಂತ್ರಣಕ್ಕೆ ಬರ್ತದೆ ಅಂಥೇಳಿ ನಾವು ಭಾಳ ಜನರಿಗೆ ಪ್ರಯೋಗ ಮಾಡಿ ನೋಡಿದೆ. ಇದಿಷ್ಟು ಇದರ ಸಂಪೂರ್ಣ ಒಂದು ಗಿಡದ ಸರ್ವಾಂಗಗಳ ಉಪಯೋಗ. ಇದನ್ನು ತಾವು ಕೂಡ ಬಳಸಿ ಇದರ ಪ್ರಯೋಜನ ಪಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ತಮಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ. ಏಕೆಂದರೆ ನಾವು ಮಾಡುವ ಈ ಪ್ರಯತ್ನಕ್ಕೆ ತಮ್ಮ ಪ್ರೀತಿ, ವಿಶ್ವಾಸ, ಬೆಂಬಲ ಅಗತ್ಯತೆ ನಮಗೆ ಇದೆ. ನಾವಿನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಲಿಕ್ಕೆ ತಮ್ಮ ಪ್ರೋತ್ಸಾಹದ ಅಗತ್ಯ ತುಂಬ ನಮಗೆ ಇರೋದರಿಂದ ತಾವು ಈ ಮೂಲಕವಾಗಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗ್ತದೆ. ಅದರ ಜೊತೆಗೆ ನಮ್ಮ ಆಶ್ರಮದಲ್ಲಿ 5 ದಿನದ ವಿಶೇಷ ಯೋಗ ಆಧ್ಯಾತ್ಮಿಕ ತರಬೇತಿ ಶಿಬಿರ ಇರ್ತದೆ. ಅಲ್ಲಿ ಯೋಗ, ಧ್ಯಾನ, ತಪಸ್ಸು, ಸಾಧನೆ ಇವೆಲ್ಲವನ್ನು ಹೇಳಿಕೊಡೋದ್ರ ಮೂಲಕ ಆಹಾರ ಪದ್ಧತಿಯಿಂದ ನಮ್ಮ ಆರೋಗ್ಯವನ್ನು 100 ವರ್ಷ ಹೇಗೆ ಗಟ್ಟಿಯಾಗಿ ಇಟ್ಕೊಳ್ಬಹುದು ಅನ್ನೋ ವಿಚಾರಗಳನ್ನು ಕೂಡ ನಾವೇ ಖುದ್ದಾಗಿ ಅಲ್ಲಿ ತರಬೇತಿಯನ್ನು ತಮಗೆ 5 ದಿವಸ ಕೊಡ್ತೇವೆ. ಆಸಕ್ತಿ ಇದ್ದವರು ಆ ಶಿಬಿರಕ್ಕೆ ಭಾಗವಹಿಸ್ಬೋದು. ಜೀವನ ಪರ್ಯಂತ BP, ಶುಗರು, ಥೈರಾಯ್ಡು ಅಂತಿಂಥ ರೋಗಗಳಿಗೆ ಔಷಧಿನ ತಗೊಂಡು ಸುಸ್ತಾದರೆ ಒಂದು ಸರಿ ಆ ಶಿಬಿರಕ್ಕೆ ಭಾಗವಹಿಸಿ ಅಲ್ಲಿ ಹೇಳಿಕೊಡುವ ಕೆಲವೊಂದಿಷ್ಟು ನೀತಿ ನಿಯಮಗಳನ್ನ ಪಾಲನೆ ಮಾಡಿ ನೋಡಿ, ಬಹಳ ಒಳ್ಳೆಯದಾಗುತ್ತೆ ಅಂತಕ್ಕಂಥ ವಿಚಾರವನ್ನು ತಮಗೆ ತಿಳಿಸ್ತಾ ತಮ್ಮೆಲ್ಲರಿಗೂ